ಈ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು, ಅದು ಆಕ್ಚುಲಿ ವರ್ಕ್ ಆಗತ್ತಾ? ಇಲ್ಲಿ ಸ್ವಿಚ್ ಇದೆಯಾ ಈ ರೂಮಲ್ಲಿ? ಖಂಡಿತ ಇದೆ. ಆಫ್ ಮಾಡಿದ್ರೆ ಏನಾಗುತ್ತೆ? ಲೈಟ್ ಆಫ್ ಆಗತ್ತೆ. ಆನ್ ಮಾಡಿದ್ರೆ ಏನಾಗುತ್ತೆ? ಆನ್ ಆಗತ್ತೆ. ಎಕ್ಸಾಕ್ಟ್ಲಿ ಅಷ್ಟೇ ಸ್ವಿಚ್ ವರ್ಡ್ಸ್. ಕೆಲವೊಂದು ಪದಗಳು ಯಾವ ಒಂದು ಕೆಲಸವನ್ನು ಮಾಡಬೇಕಾಗಿದೆಯೋ ಆಸ್ ಈಸಿಲಿ ಆಸ್ ಆನ್ ಅಂಡ್ ಆಫ್ ಕೆಲಸ ಮಾಡುತ್ತೆ. ನಾನ್ ನಿಮ್ಗೆ ಇವತ್ತು ಏನಾದ್ರು ಕೆಟ್ಟದಾಗ ಹೇಳಿದ್ರೆ ನೀವು ನನ್ನ ಮರ್ತು ಹೋಗ್ತೀರಾ ರಾಜೇಶ್. ಅದನ್ನ ಹೇಳುವ ಮಾತನ್ನು ಯಾವತ್ತೂ ಮರೆಯಲ್ಲ. ಇವಾಗ ಅಮ್ಮ ಅಂತ ಹೇಳಿದ ತಕ್ಷಣ ನಮ್ಮಮ್ಮ ಫೋಟೋ ನೋಡ್ಬೇಕಾಗಿದ್ಯಾ ಅಥವಾ ನಮ್ಮಮ್ಮನ ಹುಡ್ಕೊಂಡು ಹೋಗ್ಬೇಕಾಗಿದ್ಯಾ? ಇಲ್ಲ, ಅಮ್ಮ ಅಂತ ಹೇಳಿದ ತಕ್ಷಣ ಆಟೋಮ್ಯಾಟಿಕ್ಲಿ ಆ ಭಾವನೆ ಮೂಡುತ್ತೆ. ಕರೆಕ್ಟಾ? ಎಕ್ಸಾಕ್ಟ್ಲಿ ಹೌ ಸ್ವಿಚ್ ವರ್ಡ್ಸ್ ವರ್ಕ್. ಸುಮಾರು ಜನರು ಏನ್ ಅನ್ಕೊಳ್ತಾರೆ, ನಾ ಸ್ವಿಚ್ ವರ್ಡ್ಸ್ ಅನ್ನು ಬಳಸ್ತೀನಿ, ನನ್ನ ಜೀವನದಲ್ಲಿ ಬದಲಾವಣೆಗಳು ತಾನಾಗ್ ತಾನೇ ಹಾಕೊಂಡು ಹೋಗುತ್ತೆ ಅಂತ. ಇಲ್ಲ, ನಾನು ಫಸ್ಟ್ ಟೈಮು ಶ್ರುತಿ ಒಂದು ರೀಲ್ ನೋಡಿದ್ದೆ. ಅದಾಗಿ ಶ್ರುತಿ ಇದು ರೀಲ್ನೇ ಇದ್ರ ಬಗ್ಗೆ ಸ್ವಿಚ್ ವರ್ಡ್ಸ್ ಬಗ್ಗೆ ಏನೋ ಸಮ್ ಬರ್ಕೊಳ್ಳೋದು, ಇದೇನೋ ಹೆಲ್ಪ್ ಆಯ್ತು ಅಂತನೋ ಏನೋ ನೀವು ಶೇರ್ ಮಾಡಿದ್ರಿ ಆ ರೀಲಲ್ಲಿ. ಆಮೇಲೆ ನೋಡಿದ್ರೆ ಆಕ್ಚುಲಿ ನನ್ಗೆ ಅವಾಗಲೇ ಗೊತ್ತಾಗಿದ್ದು ಸ್ವಿಚ್ ವರ್ಡ್ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ. ಇದು ಬಹಳಷ್ಟು ವರ್ಷಗಳ ಹಿಂದೆ. ಈ ಸ್ವಿಚ್ ವರ್ಡ್ಸ್ ಅಂತ ಏನಂತೀವಲ್ಲ, ಈ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು, ಅದು ಆಕ್ಚುಲಿ ವರ್ಕ್ ಆಗತ್ತಾ? ಇಲ್ಲಿ ಸ್ವಿಚ್ ಇದೆಯಾ ಈ ರೂಮಲ್ಲಿ? ಖಂಡಿತ ಇದೆ. ಆಫ್ ಮಾಡಿದ್ರೆ ಏನಾಗುತ್ತೆ? ಲೈಟ್ ಆಫ್ ಆಗತ್ತೆ. ಆನ್ ಮಾಡಿದ್ರೆ ಏನಾಗುತ್ತೆ? ಆನ್ ಆಗತ್ತೆ. ಎಕ್ಸಾಕ್ಟ್ಲಿ ಅಷ್ಟೇ ಸ್ವಿಚ್ ವರ್ಡ್ಸ್. ಕೆಲವೊಂದು ಪದಗಳು ಯಾವ ಒಂದು ಕೆಲಸವನ್ನು ಮಾಡಬೇಕಾಗಿದೆಯೋ ಆಸ್ ಈಸಿಲಿ ಆಸ್ ಆನ್ ಅಂಡ್ ಆಫ್ ಕೆಲಸ ಮಾಡುತ್ತೆ. ಅದು ಸ್ವಿಚ್ ವರ್ಡ್ಸ್. ಇವಾಗ ಕೇಳಬಹುದು ಜನ, ಅಲ್ಲ ಬರೀ ಒಂದ್ ಪದ ಬಳಸೋದ್ರಿಂದ ಜೀವನ ಚೇಂಜ್ ಆಗೋ ತರ ಇದ್ದಿದ್ರೆ ಎಲ್ರು ಬಳಸ್ತಿರ್ಲಿಲ್ವಾ ಅಂತ. ಹೌದು, ಯಾಕೆ ಬಳಸಲ್ಲ? ಎಲ್ರು ಬಳಸಬಹುದಾಗಿದೆಯಲ್ಲ. ದಟ್ ಇಸ್ ದಿ ಹೋಲ್ ಪಾಯಿಂಟ್. ಈಗ ವರ್ಡ್ WORDS ಅನ್ನು ನೀವು ಉಲ್ಟಾ ಮಾಡಿದ್ರೆ ಅದರಲ್ಲಿ ಸ್ವರ್ಡ್ ಸಿಗುತ್ತೆ. ನಾನ್ ನಿಮ್ಗೆ ಇವತ್ತು ಏನಾದ್ರು ಕೆಟ್ಟದಾಗ ಹೇಳಿದ್ರೆ ನೀವು ನನ್ನ ಮರ್ತು ಹೋಗ್ತೀರಾ ರಾಜೇಶ್. ಅದನ್ನ ಹೇಳುವ ಮಾತನ್ನು ಯಾವತ್ತೂ ಮರೆಯಲ್ಲ. ಎಲ್ಲಾದ್ರೂ ಯಾವಾಗಾದ್ರೂ ಶ್ರುತಿ ಎಂಬ ಹೆಸರು ಕೇಳಿಸಿದ ತಕ್ಷಣ ಯು ವಿಲ್ ಥಿಂಕ್ ಅಬೌಟ್ ಮೀ. ಅಂದ್ರೆ ನಾನು ಏನ್ ಹೇಳಿದ್ದೀನೋ ಅದೇ ನೆನಪಿಗೆ ಬರುತ್ತೆ. ಅದ್ರಲ್ಲೂ ಕೆಟ್ಟ ಪದಗಳಾಗಿದ್ರಂತೂ ಅದು ಮರೆಯಕ್ ಸಾಧ್ಯನೇ ಇಲ್ಲ. ಯಾಕೆ? ದಟ್ ಇಸ್ ದಿ ಪವರ್ ಆಫ್ ದಟ್ ವರ್ಡ್. ಕರೆಕ್ಟಾ? ಅಮ್ಮ ಇಷ್ಟು ಸಿಂಪಲ್ ಆಗಿರೋ 4 ಆಂಗ್ಲ ಭಾಷೆಯ ಅಕ್ಷರಗಳು, ಕನ್ನಡದಲ್ಲಿ 2. ಯಾಕಷ್ಟು ಪವರ್ಫುಲ್ ಆಗಿದೆ? ಅಪ್ಪ ಯಾಕಷ್ಟು ಪವರ್ಫುಲ್ ಆಗಿದೆ? ಆ ವರ್ಡ್ಸ್ ಜೊತೆ ಒಂದು ಎಮೋಷನ್ಸ್ ಆಡ್ ಆಗಿದೆ. ಎಕ್ಸಾಕ್ಟ್ಲಿ ಪ್ರತಿಯೊಂದು ಪದಕ್ಕೂ ಒಂದು ಭಾವನೆ ಅಟ್ಯಾಚ್ ಆಗಿರುತ್ತೆ. ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಅಂತ ಇರುತ್ತೆ. ಆ ಪದದ ಬಳಕೆಯಿಂದ ಇವಾಗ ಅಮ್ಮ ಅಂತ ಹೇಳಿದ ತಕ್ಷಣ ನಮ್ಮಮ್ಮ ಫೋಟೋ ನೋಡ್ಬೇಕಾಗಿದ್ಯಾ ಅಥವಾ ನಮ್ಮಮ್ಮನ ಹುಡ್ಕೊಂಡು ಹೋಗ್ಬೇಕಾಗಿದ್ಯಾ? ಇಲ್ಲ, ಅಮ್ಮ ಅಂತ ಹೇಳಿದ ತಕ್ಷಣ ಆಟೋಮ್ಯಾಟಿಕ್ಲಿ ಆ ಭಾವನೆ ಮೂಡುತ್ತೆ. ಕರೆಕ್ಟಾ? ಎಕ್ಸಾಕ್ಟ್ಲಿ ಹೌ ಸ್ವಿಚ್ ವರ್ಡ್ಸ್ ವರ್ಕ್. ಸೊ ನಾವ್ ಅದ್ರ ಮೇಲೆ ಕಾಳಜಿ ವಹಿಸಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅದನ್ನ ನೋಡುವ ಅವಶ್ಯಕತೆ ಇಲ್ಲ. ನೋಡಬಹುದಾಗಿದೆ, ಬಟ್ ನೋಡುವ ಅವಶ್ಯಕತೆ ಇಲ್ಲ. ಅದು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರತ್ತೆ ನಮ್ಮ ಜೀವನದಲ್ಲಿ. ಬಟ್ ಇಟ್ ಇಸ್ ನಾಟ್ ಮ್ಯಾಜಿಕ್. ಸುಮಾರು ಜನರು ಏನ್ ಅನ್ಕೊಳ್ತಾರೆ, ನಾ ಸ್ವಿಚ್ ವರ್ಡ್ಸ್ ಅನ್ನು ಬಳಸ್ತೀನಿ, ನನ್ನ ಜೀವನದಲ್ಲಿ ಬದಲಾವಣೆಗಳು ತಾನಾಗ್ ತಾನೇ ಹಾಕೊಂಡು ಹೋಗುತ್ತೆ ಅಂತ. ಇಲ್ಲ, ಅದ್ ಸತ್ಯ ಅಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಟೋ ಮೋಡ್. ಅರ್ಥ ಆಯ್ತಾ? ಆಟೋ ಮೋಡ್ ಒಂದ್ರಲ್ಲೇ ಇರೋದು. ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಮಾತ್ರ ಆಟೋ ಮೋಡ್ ಇದೆ. ಒಂದ್ಸತಿ ಒಂದ್ ಕೆಲಸ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದು ಆಟೋಮ್ಯಾಟಿಕ್ಲಿ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಮೈಕ್ ನೋಡಿದ ತಕ್ಷಣ ನಮ್ಗೆ ಮಾತಾಡುತ್ತೆ. ನಾವೇನ್ ಕಷ್ಟಪಡುವ ಅವಶ್ಯಕತೆನೇ ಇಲ್ಲ. ನೀವು ಗಾಡಿಯಲ್ಲಿ ಕೂತಿದ ತಕ್ಷಣ ಕೈ ಓಡುತ್ತೆ ಸ್ಟಿಯರಿಂಗ್ ವೀಲ್ಗೆ. ನೀವೇನ್ ಯೋಚನೆ ಮಾಡಿ ಐ ಆಮ್ ಗೋಯಿಂಗ್ ಟು ಡ್ರೈವ್ ನೌ ಅಂತ ಹೇಳ್ತೀರಾ? ಇಲ್ಲ, ಸಬ್ ಕಾನ್ಶಿಯಸ್ ಆಟೋ ಮೋಡ್. ಸೊ ಆಟೋ ಮೋಡ್ ಅಲ್ಲಿ ಕೆಲಸ ಮಾಡೋದು ಒಂದೇ ಒಂದು ವಿಷಯ ಅಂದ್ರೆ ಇಟ್ಸ್ ಎ ಸಬ್ ಕಾನ್ಶಿಯಸ್ ಮೈಂಡ್. ಇನ್ ಬಾಕಿ ಯಾವ ವಿಷಯನೂ ಆಟೋ ಮೋಡ್ ಅಲ್ಲಿ ಕೆಲಸ ಮಾಡಲ್ಲ. ಸೊ ಆ ಸ್ವಿಚ್ ವರ್ಡ್ ನಿಮ್ಮ ಸಬ್ ಕಾನ್ಶಿಯಸ್ ಉಪಪ್ರಜ್ಞೆಯ ಮನಸ್ಸಿನಲ್ಲಿ ನೀವು ಒಂದ್ಸತಿ ಹಾಕ್ಬಿಟ್ರೆ, ಫೀಡ್ ಮಾಡ್ಬಿಟ್ರೆ, ಆಟೋ ಮೋಡ್ ಅಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಇಟ್ ಇಸ್ ನಾಟ್ ಮ್ಯಾಜಿಕ್. ಸೊ ಏನ್ ಮಾಡುತ್ತೆ ಸ್ವಿಚ್ ವರ್ಡ್ಸ್ ಹಂಗಂದ್ರೆ? ಇಫ್ ಇಟ್ ಇಸ್ ನಾಟ್ ಮ್ಯಾಜಿಕ್, ಹೆಂಗ್ ಕೆಲಸ ಮಾಡುತ್ತೆ? ಅದು ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ಈಗ ನೀವು ಫ್ರೆಂಚ್ ಫ್ರೈಸ್ ಅಂತ ಹೇಳಿದ ತಕ್ಷಣನೇ ತಲೆಗೆ ಬರೋ ಪದಗಳು ಎಣ್ಣೆ ಪದಾರ್ಥ, ತೂಕ ಜಾಸ್ತಿ ಆಗತ್ತೆ, ದಪ್ಪ ಆಗ್ತೀನಿ, ಅಯ್ಯೋ ದೇವರೇ, ಕ್ಯಾಲೋರೀಸು, ಕಾರ್ಬೋಹೈಡ್ರೇಟ್ಸು ತಾನೆ. ಆ ಪದ ಕೇಳಿದ ತಕ್ಷಣನೇ ಉಪಪ್ರಜ್ಞೆ ಮನಸ್ಸಿನಲ್ಲಿ ಕೆಲವೊಂದು ಬೇರೆ ಪದಗಳು ಸೇರ್ಕೊಂಡು ನೀವ್ ಅದನ್ನ ನೋಡಿದ್ರೆ ದಪ್ಪ ಆಗೋಗ್ತೀರಾ, ಗೊತ್ತಾ ನಿಮ್ಗೆ? ದಟ್ ಇಸ್ ಟ್ರೂ. ಯಾಕೆ? ಬಿಕಾಸ್ ಸಬ್ ಕಾನ್ಶಿಯಸ್ಲಿ ಎವ್ರಿ ಟೈಮ್ ಯು ಪಿಕಿಂಗ್ ಅಪ್ ದಟ್ ಆಲೂಗಡ್ಡೆ ಬಾಯಲ್ಲಿ ಹೋಗಿ ತಕ್ಷಣ ಫಾರ್ ಮಿನಿಟ್ ಆನ್ ಮೈ ಲಿಪ್ಸ್ ಅಂಡ್ ಫಾರ್ ಎವರ್ ಆನ್ ಮೈ ಹಿಪ್ಸ್ ಅಂತ ಹೇಳ್ಕೊಂಡು ತಿಂತಾ ಇದೀರಾ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಓಕೆ ತಥಾಸ್ತು, ಇದು ತಿಂದಿದ ತಕ್ಷಣ ದಪ್ಪ ಆಗ್ಬೇಕು ಅಂತ ಹೇಳುತ್ತೆ. ದಟ್ ಈಸ್ ವೈ ಈವನ್ ಪೀಪಲ್ ಹೂ ಈಟ್ ಹೆಲ್ದಿ ಪುಟ್ ಆನ್ ವೇಟ್ ಅಂಡ್ ಈವನ್ ಪೀಪಲ್ ಹೂ ಈಟ್ ಜಂಕ್ ಡೋಂಟ್ ಪುಟ್ ಆನ್ ವೇಟ್. ಈ ಸೈಂಟಿಫಿಕ್ ರೀಸನ್ ಬಾಡಿ ಮಾಸ್ ಅದೆಲ್ಲ ಬಿಟ್ಬಿಡೋಣ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ವಿಚಸ್.
ಈ ತರ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ಉಪಪ್ರಜ್ಞೆ ಮನಸ್ಸನ್ನು ಟ್ರೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಟ್ರೈನಿಂಗಿನ ಕಾರಣದಿಂದಾಗಿ ಈ ತರ ಆಗುವ ಸಾಧ್ಯತೆ ಇದೆ. ಅದೇ ನೀವು ಒಂದ್ ಫುಲ್ ಪ್ಲೇಟ್ ಪಕೋಡ ಇಟ್ಕೊಳ್ಳಿ, ಅದಕ್ಕೆ ಕೃತಜ್ಞತೆ ಧನ್ಯವಾದ ಹೇಳಿ ಅನ್ಸೆ, ಆರಾಮಾಗಿ ತಿಂತೀನಿ, ಏನು ಆಗಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಈ ಪಕೋಡ ಒಳಗೋಗಿದ ತಕ್ಷಣ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಇನ್ಫ್ಯಾಕ್ಟ್ ಒಂದು 5 kg ಕಮ್ಮಿನೇ ಆಗ್ತೀನಿ ಅಂತ ನೀವು ತೂಕನ ಜಾಸ್ತಿ ಆಗಲ್ಲ ನೋಡ್ತಾರೆ. ಇವಾಗ ಇದು ಮಾಮೂಲಿಯಾಗಿ ಹಿಂಗೆ ಹೇಳ್ತೀವಲ್ಲ, ಈ ಲ್ಯಾಂಗ್ವೇಜ್ ಸಬ್ ಕಾನ್ಶಿಯಸ್ ಸಡನ್ ಆಗಿ ಹೆಂಗ್ ಅರ್ಥ ಆಗುತ್ತೆ? ಫಸ್ಟ್ ಆಫ್ ಆಲ್ ಉಪಪ್ರಜ್ಞೆ ಮನಸ್ಸಿಗೆ ರಿಯಾಲಿಟಿ ಏನು, ಇಮ್ಯಾಜಿನೇಷನ್ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಾರೆ ಜೀವನದಲ್ಲಿ, ಬಟ್ ದೇರ್ ಇಸ್ ಸಮಥಿಂಗ್ ಬಿಗರ್ ದನ್ ದ ಲಾ ಆಫ್ ಅಟ್ರಾಕ್ಷನ್. ಅದೇನ್ ಗೊತ್ತಾ? ಇಟ್ ಇಸ್ ದ ಲಾ ಆಫ್ ಅಸಂಪ್ಷನ್, ಊಹೆ. ನಾನು ಊಹೆ ಮಾಡ್ಕೊಂಡ್ರೆ, ಇಮ್ಯಾಜಿನೇಷನ್. ಎಸ್, ನಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಅಂದ್ರೆ ನನ್ನ ಮನಸ್ಸಲ್ಲಿ ಒಂದು ಅಸಂಪ್ಷನ್ ಇದೆ, ರಾಜೇಶ್ ಡಸನ್ ಲೈಕ್ ಮೀ ಅಂತ. ಇಫ್ ಐ ಹ್ಯಾವ್ ದಟ್ ಅಸಂಪ್ಷನ್, ನೀವು ನನಗೆ ಏನೇ ಮೆಸೇಜ್ ಕಳಿಸಿ ಅದ್ರಲ್ಲಿ ನಾನು ಉಲ್ಟಾ ಮೀನಿಂಗೇ ಹುಡ್ಕೋದು. ಇವಾಗ ನೀವು ಮೆಸೇಜ್ ಕಳಿಸಿರಾ, ಶ್ರುತಿ ಹ್ಯಾವ್ ಯು ರೀಚ್ಡ್ ಅಂತ, ನಾನು ಅನದರ್ 5 minutes ಅಂತ ಹಾಕ್ತೀನಿ, ನೀವು ಓಕೆ ವೇಟಿಂಗ್ ಅಂತ ಹಾಕ್ತೀರಾ. ಓಹ್, ಏನ್ 5 minutes ಲೇಟ್ ಆದ್ರೆ ವೇಟಿಂಗ್ ಅಂದ್ರೆ ಏನರ್ಥ? ನಾವೇನ್ ಕೆಲಸ ಮಾಡ್ತಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ನೀವು ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಓಕೆ ಬನ್ನಿ ವೇಟಿಂಗ್ ಅಂತ ಹಾಕ್ತೀರಾ. ಬಟ್ ನನ್ ಮನ್ಸಲ್ಲಿ ರಾಜೇಶ್ ಡಸನ್ ಲೈಕ್ ಮೀ, ಸೊ ಅವ್ರು ಕಳ್ಸೋ ಪ್ರತಿಯೊಂದು ಮೆಸೇಜ್ ಅಲ್ಲೂ ಏನೋ ಬೇರೆ ಒಂದು ವಿಷಯ ಇರುತ್ತೆ ಅಂತಾನೆ ಅನ್ಕೊಳ್ಳೋದು ನಾನು. ಊಹೆ, ಈ ಅಸಂಪ್ಷನ್ನು, ಇಮ್ಯಾಜಿನೇಷನು ಬಹಳ ಡೇಂಜರಸ್. ಅದಕ್ಕೆ ದ ಲಾ ಆಫ್ ಅಸಂಪ್ಷನ್ ಈಕ್ವಲ್ಸ್ ದ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಹೇಳೋದು. ನೀವು ಏನನ್ನ ಇಮ್ಯಾಜಿನ್ ಮಾಡ್ಕೊಳ್ತೀರೋ ನೀವು ಅದನ್ನೇ ಅಟ್ರಾಕ್ಟ್ ಮಾಡೋದು, ಪೀರಿಯಡ್. ದೇರ್ ಆರ್ ನೋ 2 ways ಅಬೌಟ್ ಇಟ್. ರೋಡಲ್ಲಿ ನಡ್ಕೊಂಡು ಹೋಗಿ ಇಮ್ಯಾಜಿನ್ ಯು ವಿಲ್ ಫಾಲ್. ಸುಮ್ಮನೆ ಹೇಳ್ತಾ ಇದೀನಿ, ಯಾರು ಮಾಡ್ಬೇಡ್ರಪ್ಪ ಅಂತ ಕೆಲಸ ಆಗೋದಾಯ್ತಾ? ಹೇಳ್ತಾ ಇದೀನಿ ಅಷ್ಟೇ. ನೀವು ನಡ್ಕೊಂಡು ಹೋಗ್ತಿರುವಾಗ ಸ್ಪೋರ್ಟ್ಸ್ ಶೂಸ್ ಹಾಕೊಂಡು ಹೋಗಿ, ನಡ್ಕೊಂಡು ಹೋಗಿ, ನಾನು ಬೀಳ್ತೀನಿ ಅಂತ ಅನ್ಕೊಳ್ಳಿ, ಯು ವಿಲ್ ಟ್ರಿಪ್ ಅಂಡ್ ಫಾಲ್. ಏನೇ ಮಾಡಿ, ಯಾವ್ದೋ ಒಂದು ಸಣ್ಣ ಕಲ್ಲು ಎಡವ್ತೀರಾ, ಆಮೇಲೆ ನೋಡ್ರಿಯಾ ನಾನು ಹೇಳಿಲ್ವಾ ಇವತ್ತು ಎಡ್ತೀವಿ ಅಂತ, ಇವತ್ತು ಎಷ್ಟು ಕೆಟ್ಟ ದಿನ ಗೊತ್ತಾ ಅಂತ ನಾವು ವಿ ಅಸೋಸಿಯೇಟೆಡ್ ಲೈಕ್ ದ್ಯಾಟ್. ಇಲ್ಲ, ದಟ್ ಈಸ್ ನಾಟ್ ದಿ ವೇ ಇಟ್ ವರ್ಕ್ಸ್. ನಾವು ಆಲ್ರೆಡಿ ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀವಿ ಸೇಯಿಂಗ್ ದಟ್ ಇದು ಆಗತ್ತೆ. ಇಟ್ಸ್ ಅನ್ ಅಸಂಪ್ಷನ್. ಅಸಂಪ್ಷನ್ಸ್ ಆರ್ ವೆರಿ ಪವರ್ಫುಲ್. ಇಫ್ ಐ ಅಸ್ಯೂಮ್ ಏನೋ ಸರಿಗಿಲ್ಲ ಇವತ್ತು, ನಂಗೆ ತಲೆನೋವು ಬರುತ್ತೆ ಅಂತ, ತಲೆನೋವು ಬಂತೇ ಬರುತ್ತೆ. ಏನೋ ಸರಿಗಿಲ್ಲ ಇವತ್ತು, ಈ ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಅನ್ಸಿದ್ರೆ ನಿಜವಾಗಿಯೂ ಏನಾದ್ರೂ ಒಂದು ಎಡವಟ್ ಆಗೇ ಆಗತ್ತೆ. ಆಗ್ಬೇಕು ಅಂತ ಇತ್ತಾ? ಇಲ್ಲ. ಯಾರು ಮಾಡಿದ್ದು? ನಾವೇ. ಸ್ವತಃ. ಅಂದ್ರೆ ಎಷ್ಟು ಪವರ್ಫುಲ್ ಆಗಿರ್ಬೇಕು ಅ ಹ್ಯೂಮನ್ ಬ್ರೈನ್, ಅ ಹ್ಯೂಮನ್ ಮೈಂಡ್, ಅ ಹ್ಯೂಮನ್ ಸಬ್ ಕಾನ್ಶಿಯಸ್. ಯೋಚನೆ ಮಾಡಿ, ನಾವು ಈ ಮ್ಯಾಜಿಕ್ ಮಿರಾಕಲ್ಸ್ ಎಲ್ಲ ಎಕ್ಸಿಸ್ಟೇ ಆಗಲ್ಲ ಅಂತೀವಲ್ವಾ, ನಾವೇ ಲಿವಿಂಗ್ ವಾಕಿಂಗ್ ಟಾಕಿಂಗ್ ಮಿರಾಕಲ್ಸ್. ಇನ್ ನಮ್ಗಿಂತ ದೊಡ್ಡ ಪ್ರೂಫ್ ಬೇಕಾ? ಇಲ್ಲ, ಹಾಗಿದ್ರೆ ಹಿಂಗೆ ಹೇಳ್ಬೋದಾ? ಈಗ ಒಂದು ರಸ್ತೆ ನಾನು ನಡ್ಕೊಂಡು ಹೋಗ್ತಿದ್ದೇನೆ, ರಸ್ತೆ ಎರಡೂ ಕಡೆ ಒಂದ್ ಸಾಲಾಗಿ ಅರಮನೆಗಳೇ ಇದೆ, ಒಳ್ಳೊಳ್ಳೆ ಅರಮನೆಗಳು. ಒಂದು ಅರಮನೆ, ಒಂದು ಲಕ್ಸುರಿ ಅಪಾರ್ಟ್ಮೆಂಟ್, ಒಂದು ವಿಲ್ಲಾ, ಇದೇ ತರದ್ ಹೋಗ್ತಿದೆ. ನಾನು ನಡ್ಕೊಂಡು ಹೋಗ್ತೀನಿ, ಈ ಅರಮನೆ ನೋಡಿದೆ, ವಾವ್ ಈ ಅರಮನೆ ನಾನು ಇರಬೇಕು, ಈ ಕಡೆ ನೋಡಿದೆ, ವಾವ್ ಈ ವಿಲ್ಲಾ ನಂದು ಆಗ್ಬೇಕು. ಹಿಂಗೆ ನಾನು ನೋಡ್ಕೊಂಡು, ನಾನು ವಿಜುವಲೈಸ್ ಮಾಡ್ಕೊಂಡು ಆ ರಸ್ತೆ ಕ್ರಾಸ್ ಮಾಡ್ತಾ ಪ್ರತಿದಿನ ಹಿಂಗ್ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಆ ಅರಮನೆಲೋ ವಿಲ್ಲಾಲೋ ನಾನು ಇರ್ತೀನಿ. ಕರೆಕ್ಟಾ? 50% ಕರೆಕ್ಟ್. ಯಾಕಂದ್ರೆ ನಾವು ಯೋಚನೆ ಮಾಡೋದೆಲ್ಲ ನಾವು ನಂಬಲ್ವಲ್ಲ. ಅದಕ್ಕೆ ಹೇಳಿದ್ದು, ಊಹೆಗಳು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಬಿಲೀಫ್ ಸಿಸ್ಟಮ್ ಅಟ್ಯಾಚ್ ಆಗೋಗುತ್ತೆ. ಐ ಬಿಲೀವ್ ಇನ್ XYZ ದೇವ್ರು. ಅರ್ಥ ಆಯ್ತಾ? ಅದೆಷ್ಟು ಸ್ಟ್ರಾಂಗ್ ಬಿಲೀಫ್ ಅದು. ಯಾರು ಏನ್ ಹೇಳಿದ್ರು ಆ ನಂಬಿಕೆ ಒಡೆಯಲ್ಲ. ನಿಮಗ್ ನಂಬಿಕೆ ಇರ್ಬೋದು ಶಿವನ್ ಮೇಲೆ, ನನಗ್ ನಂಬಿಕೆ ಇರ್ಬೋದು ಸಾಯಿ ಮೇಲೆ. ಸೊ ನೀವ್ ಹೇಳಿದ್ರೆ ನಾನು ಶಿವನ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಏನೋ ಒಳಿತಾಗತ್ತೆ ಅಂತ ನನ್ ಮನ್ಸಲ್ಲಿ ಆಲ್ರೆಡಿ ಬಾಬಾ ಇರೋದ್ರಿಂದ ನಾನ್ ಅನ್ಕೊಳ್ತೀನಿ, ಹೌದು ನನಗೂ ನಂಬಿಕೆ ಇದೆ ಶಿವನ್ ಮೇಲೆ, ಆದ್ರೆ ಬಾಬಾ ಮಾಡೋ ಮಿರಾಕಲ್ಸ್ ಇಲ್ಲ ಆಗಲ್ಲ ನನ್ ಜೊತೆಗೆ ಅಂತ. ಇಟ್ಸ್ ಆಲ್ರೆಡಿ ಇದೆ. ಇಸ್ ಇಟ್ ಟ್ರೂತ್ ಆರ್ ಇಸ್ ಇಟ್ ಅನ್ ಅಸಂಪ್ಷನ್? ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಇಸ್ ಅನ್ ಅಸಂಪ್ಷನ್ ಓನ್ಲಿ. ಯಾಕೆ ಹೇಳಿ? ಆಲ್ರೆಡಿ ಅದು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಕರೆಕ್ಟ್. ಅಂಡ್ ಆಲ್ಸೋ ಇವಾಗ ಭಗವಂತ ಅಂತ ಹೇಳ್ತೀವಿ ಗೊತ್ತಾ, ಭಗವಂತ ಇಟ್ ಸೆಲ್ಫ್, ಆ ಒಂದು ಎನರ್ಜಿ ಇಟ್ ಸೆಲ್ಫ್, ಅದನ್ನ ಏನ್ ನಾವು ಕರಿತಾ ಇದೀವೋ, ಬೇರೆ ಬೇರೆ ವಿಧವಾದ ಹೆಸರುಗಳನ್ನು ಏನ್ ಕರಿತಾ ಇದೀವೋ ಅದಕ್ಕೆ ಸೈಂಟಿಫಿಕ್ ಪ್ರೂಫೇ ಇಲ್ಲ ಅಂದ್ರೂ ನಾವ್ ಯಾಕೆ ನಂಬ್ತೀವಿ? ಎಷ್ಟೊಂದ್ಸತಿ ಹೇಳ್ತೀವಿ ನಂಬಿಕೆ. ಎಸ್, ಎಷ್ಟೊಂದ್ಸತಿ ಹೇಳ್ತೀವಿ ಇಟ್ಸ್ ಅ ಪ್ಲೆಸಿಬೋ ಎಫೆಕ್ಟ್, ಇದಕ್ಕೆ ಸೈನ್ಸ್ ಅಲ್ಲಿ ಪ್ರೂಫ್ ಇದೆಯಾ ಅಂತ ಕೇಳ್ತೀವಿ. ದೇರ್ ಇಸ್ ಅ ಕಾಸ್ಮಿಕ್ ಎನರ್ಜಿ ಅಂತ ಪ್ರೂವ್ ಮಾಡ್ಬೋದು. ಶಿವನೇ ಇದ್ದಾರೆ, ಗಣೇಶನೇ ಇದ್ದಾರೆ, ಬಾಬಾನೇ ಇದ್ದಾರೆ ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಆಗಲ್ಲ. ಅದಕ್ಕೋಸ್ಕರ ನಾವ್ ನಂಬಿಕೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ವೈ ಡು ವಿ ಟ್ರಸ್ಟ್? ಯಾಕಂದ್ರೆ ನಮ್ಮಲ್ಲಿರುವ ದಟ್ ಫೇತ್ ಇಸ್ ವಾಟ್ ಪ್ರೊಪೆಲ್ಸ್ ಅಸ್ ಟುವರ್ಡ್ಸ್ ದ ರಿಸಲ್ಟ್. ಅರ್ಥ ಆಯ್ತಾ?
ಇದೇ ಇಲ್ಲ ಅನ್ನೋದು ನಾವು ನಮ್ಮ ಮನ್ಸಲ್ಲಿ ಹಾಕೊಳ್ಳುವ ಒಂದು ವಿಷಯವಾಗಿದೆ. ಸೊ ಈ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ್ಲೂ ಅಷ್ಟೇ, ಸುಮ್ನೆ ನಾನು ದುಡ್ಡು ಮಾಡ್ಕೊಳ್ತೀನಿ ಅಂತ ಹಿಂಗ್ ಕೂತ್ಕೊಂಡು ಹೇಳಿದ್ರೆ ನಂಬಿಕೆನೇ ಇಲ್ಲ ಅಂದ್ಮೇಲೆ ಅದಕ್ಕೆ ನನಗೆ ಅದ್ರ ಮೇಲೆ ಉಪಪ್ರಜ್ಞೆ ಮನಸ್ಸು ಅದನ್ನೇ ಹೇಳುತ್ತೆ, ಹೇ ನೀಗೆ ನಂಬಿಕೆ ಇಲ್ಲ, ಇದಾಗತ್ತಾ? ಅಲ್ಲಿಗೆ ಮಾಡ್ಲೇಬಾರ್ದು ಅಂತನ ನಂಬು ಪ್ರಯತ್ನ ನಾವು ಮಾಡ್ಬೇಕು ಅಂತನ. ನಂಬೋ ಪ್ರಯತ್ನ ಮಾಡೋದು ಕಷ್ಟನೇ ರಾಜೇಶ್. ಐ ಟೆಲ್ ಯು ವೈ. ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ ರಾಜೇಶ್, ಪ್ಲೀಸ್ ಕೀಪ್ ಸೇಯಿಂಗ್ ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಒಂದು 20 ಸತಿ ಹೇಳಿ ಐ ಆಮ್ ರಿಚ್ ಅಂತ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ನಂಬಿಕೆ ಬರ್ತಾ ಇದೆಯಾ? ಇಲ್ಲ, ಬರೋದು ಇಲ್ಲ. ಬಿಕಾಸ್ ಯುಲ್ ಆಸ್ಕ್ ಹಂಡ್ರೆಡ್ಸ್ ಆಫ್ ಕ್ವೆಶ್ಚನ್ಸ್ ಅಲ್ಲಿ. ಅಲ್ಲ ಸುಮ್ನೆ ಐ ಆಮ್ ರಿಚ್ ಅಂತ ನಾನ್ ಮಾತ್ರ ಅಲ್ಲ, ಅಲ್ಲಿ ರೋಡಲ್ಲಿ ಯಾರಾದ್ರೂ ಕೂತ್ಕೊಂಡು ಹೇಳಿದ್ರು ಅವ್ರಿಗೂ ದುಡ್ಡು ಬರ್ಬೇಕಲ್ವಾ? ಮತ್ತೆ ಯಾಕೆ ಬರ್ತಲ್ಲ ಅವ್ರಿಗೆ? ಅದು ಹೆಂಗ್ ವರ್ಕ್ ಆಗುತ್ತೆ? ನಿಮ್ ಲಾಜಿಕಲ್ಲಿ ಮ್ಯಾಜಿಕ್ಕೂ ಇಲ್ಲ, ಮ್ಯಾಜಿಕಲ್ಲಿ ಲಾಜಿಕ್ಕೂ ಇಲ್ವಲ್ಲ ಶ್ರುತಿ ಅಂತ. ಎಕ್ಸಾಕ್ಟ್ಲಿ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ನಂಬಿಕೆ ಇರಲ್ವೋ, ನೀವ್ ಏನ್ ಹೇಳ್ತಿರೋ ಆ ಮಾತು ಈ ನಂಬಕ್ ಆಗ್ತಿಲ್ಲ ಗುರು ಅಂತ ಅದಕ್ಕೆ ಯಾವಾಗ ಅನ್ಸುತ್ತೋ, ದಟ್ ವಿಲ್ ನಾಟ್ ಬಿಕಮ್ ಅ ರಿಯಾಲಿಟಿ. ಸೊ ಬರೀ ವಿಜುವಲೈಸೇಷನ್ ಇಂದ ನಾನು ದೊಡ್ಡ ಮನೆ ಕಟ್ತೀನಿ ಅಂದ್ರೆ ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿಕಮ್ ಅ ರಿಯಾಲಿಟಿ. ಮತ್ತೆ ಹೆಂಗ್ ವರ್ಕ್ ಆಗತ್ತಿದು? ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ಕೇಳಿದ್ರೆ ಅದಕ್ಕೆ ದೆರ್ ಇಸ್ ಅ ತೋಡ್ ಏನ್ ಗೊತ್ತಾ? ಯು ಶುಡ್ ನೆವರ್ ಸೇ ಐ ಆಮ್ ರಿಚ್, ಐ ಆಮ್ ವೆಲ್ದಿ, ಐ ಆಮ್ ಬ್ಯೂಟಿಫುಲ್. ಅದ್ ಪ್ರಯೋಜನನೇ ಇಲ್ಲ. ಇಫ್ your subconscious mind feels that ಇದು ಸತ್ಯ ಅಲ್ಲ ಅಂದ್ರೆ it will not accept it. But you can always say, I am open to money, I am open to richness, I am open to $1 million in my bank account. That's very believable ಅಲ್ವಾ? ಇವಾಗ ಯಾಕಂದ್ರೆ ನಾನು ಆ ಅವಕಾಶಕ್ಕೆ ತಯಾರಾಗಿದ್ದೀನಿ, ಸ್ವೀಕಾರ ಮಾಡೋದಕ್ಕೆ ತಯಾರಾಗಿದ್ದೀನಿ ಅನ್ನೋದು ಉಪಪ್ರಜ್ಞೆ ಮನಸ್ಸಿಗೂ ಅರ್ಥ ಆಗತ್ತೆ. ಹೌದು, ಇಷ್ಟು ಕಷ್ಟಪಟ್ಟಿದ್ಯಾ ನೀನು, ನಿನಗೆ ಯಾಕೆ ಬರ್ಬಾರ್ದು ದುಡ್ಡು? ಕರೆಕ್ಟ್, ಯು ಆರ್ ಓಪನ್ ಟು ದಟ್ ಮನಿ, ಯು ಆರ್ ಓಪನ್ ಟು ದಟ್ ಅಬಂಡೆನ್ಸ್, ಯು ಶುಡ್ ಗೆಟ್ ಇಟ್. That is where the change happens. The change doesn't happen when you say, I'm rich, 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 I'm rich ಅಂತ. At the end of I'm saying I'm rich ಅಲ್ವಾ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ನೂ $50 ಕೂತಿರುತ್ತೆ, ಯಾರು ಏನು ಜಿಪೇನೂ ಮಾಡಿರಲ್ಲ. ಆದ್ರೆ ಐ ಆಮ್ ಓಪನ್ ಟು ರಿಚ್ನೆಸ್, ಐ ಆಮ್ ಓಪನ್ ಟು ಅಬಂಡೆನ್ಸ್, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಓಪನ್ ಟು ನ್ಯೂ ಆಪರ್ಚುನಿಟೀಸ್ ಅಂತ ಹೇಳಿದಾಗ ಅವಕಾಶಗಳು ಓಪನ್ ಆಗುತ್ತೆ. ಯಾರೋ ಒಬ್ರು ಫೋನ್ ಮಾಡ್ತಾರೆ, ರಾಜೇಶ್ ಅವರೇ ನಿಮ್ ಪಾಡ್ಕಾಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ನಾವು ಒಂದು ಮಿನಿ ಸೀರೀಸ್ ಅನ್ನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ, ನೀವು ಹೋಸ್ಟ್ ಮಾಡ್ತೀರಾ ಅಂತ. ಯಾಕೆ? ಬಿಕಾಸ್ ಆ ಒಂದು ಬ್ಲಾಕ್ ಇತ್ತು. ನನಗೆ ಯಾರು ಕೊಡ್ತಾರೆ ಅವಕಾಶ? ನನ್ನನ್ನು ಯಾರು ಕೇಳ್ತಾರೆ? ನನ್ನ ಕೈಯಿಂದ ಸಾಧ್ಯನಾ? ಎಷ್ಟು ಕ್ರಿಯೇಟರ್ಸ್ ಇದಾರೆ, ಒಬ್ರ ಇಬ್ರ? ಲಕ್ಷಾಂಗಟ್ಲೆ ಕ್ರಿಯೇಟರ್ಸ್ ಇದಾರೆ. ಅಷ್ಟು ಜನರಲ್ಲಿ ಇನ್ ದ ಸೀ ಆಫ್ ಕ್ರಿಯೇಟರ್ಸ್ ನನ್ನನ್ನೇ ಬಂದು ಹುಡ್ಕೊಂಡು ನೀನೇ ಮಾಡು ಅಂತ ಕೇಳೋ ಸಾಧ್ಯನಾ ಅನ್ನೋ ಒಂದು ಮನೋಭಾವದಿಂದ, ಅಂಡ್ ನಾನೇ ಗ್ರೇಟ್, ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ, ಐ ಆಮ್ ಓನ್ಲಿ ದ ಬೆಸ್ಟ್, ಐ ಆಮ್ ಓನ್ಲಿ ದ ಅಮೇಸಿಂಗ್ ಪರ್ಸನ್ ಅಂತ ಅನ್ಬಿಲೀವಬಲ್ ಮಾತು ಹೇಳೋದಕ್ಕಿಂತ ವೆನ್ ಯು ಸ್ಟಾರ್ಟ್ ಸೇಯಿಂಗ್ ಐ ಆಮ್ ಓಪನ್ ಟು ಆಪರ್ಚುನಿಟೀಸ್, ಎಸ್ ಹೊಸ ಅವಕಾಶಗಳು ನನ್ನನ್ನು ಹುಡ್ಕೊಂಡ್ ಬರುತ್ತೆ, ಐ ಆಮ್ ಓಪನ್ ಟು ಇಟ್, ಐ ಆಮ್ ಓಪನ್ ಟು ಅಬಂಡೆನ್ಸ್, ಆಟೋಮ್ಯಾಟಿಕ್ಲಿ ದಟ್ ಥಾಟ್ ವಿಲ್ ಗೆಟ್ ಕ್ಲಿಯರ್ಡ್, ನೆಗೆಟಿವಿಟಿ ಹೊಟ್ಟೋಗುತ್ತೆ. ಆಟೋಮ್ಯಾಟಿಕ್ಲಿ ಯು ಆರ್ ಅಲೈನ್ಡ್ ಟು ದಿ ಎನರ್ಜಿ ಆಫ್ ವಾಟ್ ಯು ವಾಂಟ್. ದಟ್ ಇಸ್ ಬಿಲೀವಬಲ್. ಸೊ ಅದೇ ರಸ್ತೆಯಲ್ಲಿ ನೀವು ನಡ್ಕೊಂಡು ಹೋಗ್ತಿದ್ದಾಗ, ಅದೇ ಅರಮನೆಗಳನ್ನು ನೋಡ್ತಿದ್ದಾಗ, ಈ ಮನೆಯಲ್ಲಿ ನಾನು ಇದ್ದಿದ್ರೆ ಅಂತ ಅನ್ಕೊಳ್ಳೋದು ಇಸ್ ಅ ಡಿಸೈರ್, ಇಸ್ ಅ ವಿಶ್. ಅಯ್ಯೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅನ್ನುವ ಭಾವನೆನೇ ಹೆಚ್ಚು. ಅಂದ್ರೆ ಅದಿಲ್ಲ ನನ್ನ ಹತ್ರ, ಸೊ ಇಲ್ದೇ ಇರೋ ಭಾವನೆನೇ ಹೆಚ್ಚಳವಾಗತ್ತೆ, ವರ್ಕ್ ಆಗಲ್ಲ. ಓಕೆ, ಈ ಮನೇಲೂ ಇರ್ಬೋದು, ನಾನು ಆ ಮನೇಲೂ ಇರ್ಬೋದು, ಒನ್ ಫೈನ್ ಡೇ ಐ ಆಮ್ ಗೋಯಿಂಗ್ ಟು ಬಿ ಇನ್ ದಟ್ ಡೇ, ಐ ಮೀನ್ ಇನ್ ದಟ್ ಮನೆ. ಒನ್ ಫೈನ್ ಡೇ ಅನ್ನೋದು ಇಸ್ ಅನ್ ಇಲ್ಯೂಷನ್. ನಾಳೆ ಯಾರು ನೋಡಿದವರು? ಕರೆಕ್ಟ್. ನಾಳೆ ಬಗ್ಗೆ ನಾವು ಯಾವಾಗ್ಲೂ 10 ವರ್ಷ ಆದ್ಮೇಲೆ ಯೋಚನೆ ಮಾಡ್ತಾ ಇದೀವಾ? ಅದು ನಡೆಯಲ್ಲ. ಈ ಕ್ಷಣ ಇದೀವಿ, ಇದು ಸತ್ಯ ಅಷ್ಟೇ. ದಿಸ್ ಇಸ್ ಅ ರಿಯಾಲಿಟಿ. ಸೊ ಆ ಮನೆ ನೋಡಾದ್ಮೇಲೆ ಎಸ್ ಐ ಆಮ್ ಓಪನ್ ಟು ಸಚ್ ರಿಚ್ನೆಸ್ ಅಂತ ಅನ್ಕೊಂಡಾಗ ಆ ತರ ಒಂದು ಯೋಗ ಕೂಡಿ ಬರುತ್ತೆ.